ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ. ನಾನು ಪ್ರತಿದಿನ ಬೆಳಗ್ಗೆ 5:30ಗೆ ಎದ್ದೇಳ್ತೀನಿ. ಡೈಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಶ್ಲೋಕದಿಂದ. ಅದನ್ನು ಹೇಳ್ಕೊಂಡು ದೇವ್ರ ಫೋಟೋ ನೋಡಿ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ನಂತರ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ನಾನು ಸೀದಾ ಅಡುಗೆ ಮನೆಗೆ ಹೋಗ್ತೀನಿ. ಮೊದಲು ನನ್ನ ಮಗಳಿಗೆ ಬಿಸಿನೀರನ್ನು ಕಾಯಿಸಿ ಎತ್ತಿಡ್ತೀನಿ ಕುಡಿಯೋದಕ್ಕೆ. ಹಾಗೆ ನಮ್ಮ ಮಾವ ಅವ್ರಿಗೆ ಒಂದು ಲೋಟ ಕಾಫಿಯನ್ನು ಮಾಡಿಕೊಟ್ಟು ನಂತರ ನಾನು ಒಂದು ಲೋಟ ಬಿಸಿ ಬಿಸಿಯಾಗಿರೋ ಬಿಸಿ ನೀರನ್ನು ಕುಡಿದು ನನ್ನ ದಿನನಿತ್ಯದ ಕೆಲಸಗಳನ್ನ ಪ್ರಾರಂಭ ಮಾಡ್ತೀನಿ. ಮೊದಲು ಕಸವನ್ನು ಗುಡಿಸ್ತೀನಿ, ಆಮೇಲೆ ಅಂಗಳವನ್ನು ಗುಡಿಸ್ತೀನಿ. ನಂತರ ನಾನು ಬಾಗಿಲನ್ನು ತೊಳೆದು ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆದಮೇಲೆ ನಂತರ ಅಂಗಳಕ್ಕೆ ನೀರು ಹಾಕಿ ಅಂಗಳದಲ್ಲಿ ಒಂದು ಚಿಕ್ಕ ರಂಗೋಲಿಯನ್ನು ಹಾಕ್ತೀನಿ. ಅಷ್ಟರಲ್ಲಿ ನಮ್ಮನೆಯವರು ಎದ್ದು ಮಗುಗೆ ಸ್ನಾನಕ್ಕೆ ನೀರು ಕಾಯಿಸ್ಬೇಕಲ್ಲ, ಹಾಗಾಗಿ ನೀರೊಳಗೆ ಉರಿಯನ್ನು ಹಾಕಿರ್ತಾರೆ. ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ಮೂಡಣದಲ್ಲಿ ಸೂರ್ಯದೇವನ ಆಗಮನ ಆಗಿರುತ್ತೆ. ಅಷ್ಟರಲ್ಲಿ ನಮ್ಮ ಮಾವ ಅವರು ಎದ್ದು ಹಸುಗಳಿಗೆ ಮುಸ್ರೆ ಇಟ್ಟು ಆಮೇಲೆ ಬೂಸವನ್ನೆಲ್ಲ ಹಾಕಿ ಹಾಲು ಕರೆಯೋದಕ್ಕೆ ರೆಡಿ ಮಾಡಿ ಹಾಲನ್ನು ಕರೀತಾರೆ. ಅವರು ಹಾಲನ್ನು ಕರೆಯೋ ಅಷ್ಟರಲ್ಲಿ ನಾನು ಟಿಫನ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಯಾಕೆಂದರೆ ನನ್ನ ಮಗುನ ಸ್ಕೂಲ್ ಬಸ್ ಬರೋದು ಎಕ್ಸಾಕ್ಟ್ 8:45 ಆಗಿರೋದ್ರಿಂದ ಬೇಗ ಟಿಫನ್ ರೆಡಿಯಾಗಿರಬೇಕು. ಸೊ ಹಾಗಾಗಿ ನಾನು ಅಷ್ಟರಲ್ಲಿ ಟಿಫನ್ನಿಗೆ ಏನೇನು ಬೇಕು ರೆಡಿ ಮಾಡಿಟ್ಟಿರ್ತೀನಿ. ಕರೆ ಕೊಟ್ಟ ಮೇಲೆ ಮಕ್ಕಳಿಬ್ಬರಿಗೂ ಹಾಲನ್ನು ಕಾಯಿಸಿ ರೆಡಿ ಮಾಡಿಟ್ಟಿರ್ತೀನಿ. ಅಷ್ಟರಲ್ಲಿ ಮಕ್ಕಳಿಬ್ಬರು ಎದ್ದು ಹಾಸಿಗೆ ಮೇಲೆ ಆಟ ಆಡ್ತಾ ಇರ್ತಾರೆ. ಅವರಿಬ್ಬರಿಗೂ ನಾನು ಹಾಲನ್ನು ಕೊಟ್ಟು ಅವರು ಹಾಲನ್ನು ಕುಡ್ದಾದ್ಮೇಲೆ ಅವರಪ್ಪ ನೋಡ್ಕೊಳ್ತಾ ಇರ್ತಾರೆ. ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಾನು ಕರ್ಕೊಂಡು ಹೋಗ್ತೀನಿ. ಸ್ನಾನ ಮುಗಿದ ನಂತರ ಅವನನ್ನು ರೆಡಿ ಮಾಡಿ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಅವನಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿ ಅವನಿಗೆ ಟಿಫನ್ ತಿನ್ನಿಸಿ ಅನ್ನೋ ಅಷ್ಟರಲ್ಲಿ 8:30 ಆಗೋಗ್ಬಿಟ್ಟಿರುತ್ತೆ. ರೆಡಿ ಮಾಡಿ ಹೊರಗಡೆ ಕಳಿಸಿದ ತಕ್ಷಣ ಅವರಪ್ಪ ಅವನಿಗೆ ಶೂಸ್ ಹಾಕಿ ಸ್ಕೂಲಿಗೆ ರೆಡಿ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟರಲ್ಲಿ 8:45 ಆಗೋಗ್ಬಿಟ್ಟಿರುತ್ತೆ. ಅವನು ಸ್ಕೂಲ್ಗೆ ಹೊರಡ್ತಾನೆ. ಅವನನ್ನು ಸ್ಕೂಲ್ ಬಸ್ಗೆ ಹತ್ತಿಸಿ ಆದಮೇಲೆ ಅವರಪ್ಪ ಮಗುನ ನನ್ನ ಕಡೆ ಕೊಡ್ತಾರೆ. ಯಾಕೆಂದರೆ ಅವರು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಹಾಗಾಗಿ ನಾನು ಮಗುನ ಕರ್ಕೊಂಡು ಅವಳಿಗೆ ಊಟ ತಿನ್ನಿಸಿ, ನನ್ನ ಮಗಳಿಗೆ ಊಟ ತಿನ್ನಿಸೋದೇ ನನಗೊಂದು ದೊಡ್ಡ ಚಾಲೆಂಜು. ಯಾಕೆಂದರೆ ಅವಳು ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಲ್ಲಲ್ಲ. ಅವಳಿಂದ ನಾನು ಓಡಾಡಿಕೊಂಡು ಊಟ ತಿನ್ನಿಸಿದ್ರೆ ಸ್ವಲ್ಪ ತಿಂತಾಳೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ, ಬಾಯೇ ಬಿಚ್ಚಲ್ಲ. ಅಷ್ಟೆಲ್ಲ ಮುಗಿಸಿ ನಾನು ಮಗುನ ನೋಡ್ಕೊಳ್ತಾ ಇರ್ತೀನಿ. ಅಷ್ಟರಲ್ಲಿ ಅವರಪ್ಪ ತೋಟದಿಂದ ಬರ್ತಾರೆ. ಅವ್ರು ಬಂದು ತಿಂಡಿ ತಿಂದು ಮತ್ತು ನಮ್ಮ ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟು ಅವರಿಬ್ಬರು ತಿಂಡಿ ತಿಂದು ಮಗುನ ಮತ್ತೆ ಅವರಪ್ಪ ನೋಡ್ಕೊಳ್ತಾ ಇರ್ತಾರೆ. ಅದಾದಮೇಲೆ ನಮ್ಮ ಮನೇಲಿರೋ ಸೀನುಂಗೆ ಊಟ ಹಾಕಿ ನಮ್ಮ ಮೇಕೆ ಮರಿಗೆ ಮುದ್ದೆ ಕೊಟ್ಟು ಆಮೇಲೆ ಕೋಳಿಗಳಿಗೆಲ್ಲ ಊಟ ಹಾಕಿ ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಳೋ ಅಷ್ಟರಲ್ಲಿ 11 ಗಂಟೆ ಆಗಿಬಿಟ್ಟಿರುತ್ತೆ. ಸೊ ನಾನು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ನಾನು ಕೂಡ ಟಿಫನ್ ತಿನ್ಕೊಂಬಿಡ್ತೀನಿ. ಇದು ನನ್ನ ಮಾರ್ನಿಂಗ್ ಮಿನಿ ಲಾಗ್. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಇಂದ ಹಿಡಿದು ಬೆಳಗ್ಗೆ ನಾನು ಟಿಫನ್ ತಿನ್ನೋವರೆಗೂ ನಾನು ಏನೇನು ಕೆಲಸ ಮಾಡ್ತಿದ್ದೀನಿ ಅಂತ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಮಧ್ಯಾಹ್ನ ಸಂಜೆ ಮತ್ತು ಮಲಗೋವರೆಗೂ ನಾನು ಏನೇನು ಕೆಲಸಗಳನ್ನ ಮಾಡ್ತೀನಿ ಅಂತ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.